ನಮಸ್ಕಾರ ಸ್ನೇಹಿತರೆ. 9 ತಿಂಗಳು ತಾಯಿ ಗರ್ಭದಲ್ಲಿದ್ದ ಮಗು ಜನ್ಮ ಪಡೆದು ಜಗತ್ತು ನೋಡೋ ರೀತಿ 9 ತಿಂಗಳು ಸುನಿತಾ ವಿಲಿಯಮ್ಸ್ ISS ನಲ್ಲಿದ್ದು ಭೂಮಿಗೆ ಬಂದಿದ್ದಾರೆ. ಮೈಕ್ರೋ ಗ್ರಾವಿಟಿಯಿಂದ ಭೂಮಿಗೆ ಬರೋ ಪ್ರತಿ ಗಗನಯಾತ್ರಿಗೂ ಇದು ಮರುಜನ್ಮ. ಯಾಕಂದ್ರೆ ಆಗಷ್ಟೇ ಹುಟ್ಟಿದ ಮಗುವಿನ ದುರ್ಬಲ ಸ್ನಾಯುಗಳ ರೀತಿ ಗಗನಯಾತ್ರಿಗಳು ಸ್ಪೇಸ್ನಲ್ಲಿ ಸ್ನಾಯು ಬಲವನ್ನ ಕಳ್ಕೊಂಡಿರ್ತಾರೆ. ಅವರ ಮೂಳೆಗಳು ಸವೆದು ಮಗುವಿನ ಮೂಳೆ ರೀತಿ ಆಗಿರ್ತವೆ. ಧರೆಗಿಳಿದ ಗಗನಯಾತ್ರಿಗಳು ಆಗಷ್ಟೇ ಹುಟ್ಟಿದ ಮಗು ಹಾಗೇನೆ ನಡೆಯೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಅವರ ಕಾಲನ್ನು ಬೇಬಿ ಫೀಟ್ ಅಂತಲೇ ಕರೀತಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಆಗಷ್ಟೇ ಹುಟ್ಟಿದ ಮಗುವಿನ ದೃಷ್ಟಿ ಬ್ಲರ್ ಆಗಿರೋ ಥರ ಆಸ್ಟ್ರೋನಾಟ್ಗಳಿಗೂ ತಾತ್ಕಾಲಿಕ ದೃಷ್ಟಿ ಸಮಸ್ಯೆ ಇರುತ್ತೆ. ಹಾಗಿದ್ರೆ ಈ ಭೂಮಿಗೆ ಅವರ ದೇಹ ಸೆಟ್ ಆಗೋದು ಹೇಗೆ? ಬಂದ ತಕ್ಷಣ ಅವ್ರನ್ನ ಎಲ್ಲಿಡ್ತಾರೆ, ಹೇಗೆ ಮಾನಿಟರ್ ಮಾಡ್ತಾರೆ, ಹೇಗೆ ರಿಕವರ್ ಆಗ್ತಾರೆ, ಅವರು ತಮ್ಮ ಮನೆಗೆ ಹೋಗೋಕೆ ಎಷ್ಟು ದಿನ ಬೇಕಾಗ್ಬೋದು, ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಒಂದು ನರಕದಿಂದ ಇನ್ನೊಂದು ನರಕಕ್ಕೆ ಎಂಟ್ರಿ, ಬರ್ತಿದ್ದಂಗೆ ಹೊಸ ಮಿಷನ್. ಎಸ್ ಸ್ನೇಹಿತರೆ, ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಭೂಮಿಗೆ ಬರ್ತಾ ಇದ್ದ ಹಾಗೆ ಹೊಸ ಮಿಷನ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದು ಭೂಮಿಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋ ಅತ್ಯಂತ ಕಠಿಣವಾಗಿರೋ ಮಿಷನ್. ಈಜು ಬರದವರು ನೀರಿಗೆ ಬಿದ್ದ ಹಾಗಿರುತ್ತೆ ಒಂದಷ್ಟು ದಿನ ಅವರ ಪರಿಸ್ಥಿತಿ. ಯಾಕಂದರೆ ಅವರ ಮಸಲ್ಸ್ ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ. ಹೈವೇನಲ್ಲಿ ಹೋಗ್ತಿರೋ ನೀರಿನ ಟ್ಯಾಂಕರ್ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಒಳಗಿರೋ ನೀರೆಲ್ಲ ಮೂವ್ ಆಗಿ ಟ್ಯಾಂಕರ್ನೇ ಪಲ್ಟಿ ಹೊಡಿಸೋ ಪವರ್ ಇರುತ್ತಲ್ಲ, ಹಾಗೆ ಅವರ ದೇಹದಲ್ಲಿರೋ ನೀರಿನ ಅಂಶ ಭೂಮಿಯ ಗ್ರಾವಿಟಿಗೆ ಸಿಕ್ಕಿ ದಿಕ್ಕಾಪಾಲಾಗತ್ತೆ. ಕಾಲುಗಳಿಗೆ ವಿಪರೀತ ರಕ್ತ ಸಪ್ಲೈ ಆಗೋಕೆ ಶುರುವಾಗುತ್ತೆ. ಸಡನ್ ಆಗಿ ಬ್ಲಡ್ ಪ್ರೆಷರ್ ಕಮ್ಮಿ ಆಗ್ಬೋದು, ಏರುಪೇರಾಗ್ಬೋದು. ಸ್ನೇಹಿತರೆ, ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಸ್ಪೇಸ್ನಲ್ಲಿ ಆರಾಮಾಗಿ ತೇಲ್ಕೊಂಡಿದ್ದ ಸುನಿತಾ ಹಾಗೂ ಬುಚ್ ಕ್ಯಾಪ್ಸೂಲ್ನಿಂದ ಆಚೆ ಬರ್ತಿದ್ದ ಹಾಗೆ 3-4 ಜನ ಅವರಿಗೆ ಸಪೋರ್ಟ್ ಕೊಟ್ಟು ಸ್ಟ್ರೆಚರ್ ಮೇಲೆ ಹಾಕೊಂಡು ಹೋದ್ರು. ಹಿಂದೆ ಕೂಡ ಸಾಕಷ್ಟು ಗಗನಯಾತ್ರಿಗಳು ಭೂಮಿಗೆ ಬಂದ ತಕ್ಷಣ ಗ್ರಾವಿಟಿಗೆ ಶಾಪ ಹಾಕಿ ನಕ್ಕಿದ್ದಾರೆ. ಕಾಟ ಕೊಡುತ್ತಿದ್ದು ಅಂತ. ಗ್ರಾವಿಟಿ ಡ್ಯಾಶ್ ಡ್ಯಾಶ್ ಅನ್ನೋ ಪದಗಳು ಸಹಜವಾಗಿ ಅವರ ಬಾಯಿಂದ ಬರ್ತಾ ಇದ್ವು. ಅವರು ಅಂತರಿಕ್ಷಕ್ಕೆ ಹೋಗೋಕ್ಕೂ ಮುಂಚೆ ಹೇಗಿದ್ರು, ಆ ಸ್ಟೇಜ್ ತಲುಪೋಗಿ ದಿನಗಳಲ್ಲ, ವಾರಗಳಲ್ಲ, 1-2 ತಿಂಗಳೇ ಬೇಕು. ಅಂಥದ್ರಲ್ಲಿ 9 ತಿಂಗಳಿದ್ದು ಬರ್ತಾ ಇದ್ದಾರೆ. 1 ವಾರಕ್ಕಂತ ಹೋದವರು ಪಾಪ 9 ತಿಂಗಳು ಅಲ್ಲೇ ಇದ್ದು ಬರ್ತಾ ಇದ್ದಾರೆ, ರಾಕೆಟ್ ಎಲ್ಲ ಕೈ ಕೊಟ್ಟು. ಏನಾಗಿತ್ತು ಅನ್ನೋದನ್ನ ನಾವು ಈ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈಗ ನಾವು ಅವರ ರಿಕವರಿ ಪ್ರಾಸೆಸ್ ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತೀವಿ ನೋಡಿ. ಬಂದ ಕೂಡಲೇ ಏನು ಮಾಡ್ತಾರೆ, ಆಸ್ಟ್ರೋನಾಟ್ಗಳನ್ನು ಬಹಳ ಕೇರ್ಫುಲ್ ಆಗಿ ಕ್ಯಾಪ್ಸೂಲ್ನಿಂದ ಆಚೆ ತೆಗಿತಾರೆ. ಅವರ ದೇಹ ಗ್ರಾವಿಟಿಯನ್ನು ಮರೆತು ಹೋಗಿರುತ್ತೆ, ಹಾಗಾಗಿ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಆಚೆ ಬಂದ ತಕ್ಷಣ ಅವರಿಗೆ ಸ್ಪಾಟ್ನಲ್ಲೇ ಮೆಡಿಕಲ್ ಚೆಕಪ್ ಮಾಡೋದು ಒಂದು ರುಟೀನ್. ಯಾಕಂದರೆ ಆಗಲೇ ಹೇಳಿದ ಹಾಗೆ ಅವರು ಬಂದು ಇಳಿದಾಗ ಗ್ರಾವಿಟಿಯಿಂದಾಗಿ ದೇಹದ ನೀರಿನ ಅಂಶ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗ್ತಿರುತ್ತೆ. ಜೊತೆಗೆ ಅವರು ಇಳಿದ ತಕ್ಷಣ ಹಾರ್ಟ್ ಚೆಕಪ್ ಮಾಡಲಾಗುತ್ತೆ. IV ಫ್ಲೂಯಿಡ್ಸ್ ಕೊಡ್ತಾರೆ, ಅಂದರೆ ಡ್ರಿಪ್ಸ್ ಹಾಕ್ತಾರೆ. ಇದರಿಂದ ಅವರ ದೇಹ ಹೈಡ್ರೇಟ್ ಆಗೋದ್ರ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಆಗುತ್ತೆ. ನಂತರ ಲ್ಯಾಂಡ್ ಆದ ಸ್ಪಾಟ್ನಿಂದ ನೇರ ಅವ್ರನ್ನ ಪಕ್ಕದಲ್ಲಿರೋ ಸ್ಪೇಸ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಾರೆ. ಸುನಿತಾ ಬಚ್ರನ್ನ ಟೆಕ್ಸಸ್ ರಾಜ್ಯದ ಹೌಸ್ಟನ್ನಲ್ಲಿರೋ ನಾಸಾ ಸ್ಪೇಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಅಲ್ಲೇನು ಮಾಡ್ತಾರೆ, ಅಲ್ಲಿಗೆ ಹೋದಾಗ ಗಗನಯಾತ್ರಿಗಳ ದೈಹಿಕ ಮಾನಸಿಕ ಸ್ಥಿತಿ ಹೇಗಿರುತ್ತೆ? ಮೆದುಳಿಗೆ ಚಿತ್ರ ಹಿಂಸೆ, ವಾರಗಳ ಕಾಲ ನಿದ್ದೆ ಇಲ್ಲ. ಸ್ನೇಹಿತರೆ, ಗಗನಯಾತ್ರಿಗಳು ಸ್ಪೇಸ್ನಲ್ಲಿರೋದ್ರಿಂದಾಗಿ ಅವರ ಮಸಲ್ಸ್, ಮೂಳೆ, ಹಾರ್ಟ್ ಆ ಟೈಮ್ನಲ್ಲಿ ವೀಕ್ ಆಗಿರುತ್ತೆ ಅಂತ ನೀವೆಲ್ಲ ಕೇಳಿರ್ಬೋದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು ಕೂಡ. ಈ ಹಿಂದೆನೂ ಹೇಳಿದ್ದೀವಿ, ಮತ್ತೆ ಇವಾಗ ಇನ್ನೊಂದು ಸ್ವಲ್ಪ ಹೇಳ್ತೀವಿ. ಆದರೆ ಇದೆಲ್ಲಕ್ಕಿಂತ ಭಯಾನಕ ಅಂದರೆ ಸ್ಪೇಸ್ನಿಂದ ಅವರ ಇಂದ್ರಿಯಗಳ ಮೇಲಾಗಿರೋ ಪರಿಣಾಮ, ಅಥವಾ ಸೈಕಲಾಜಿಕಲ್ ಎಫೆಕ್ಟ್ಸ್ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರ್ಬೋದು, ಸ್ಪೇಸ್ ಸ್ಟೇಷನಲ್ಲಿ ಕಂಟ್ರೋಲ್ಡ್ ಎನ್ವಾರ್ನ್ಮೆಂಟ್ ಇರುತ್ತೆ, ಕೃತಕವಾಗಿರೋ ವಾತಾವರಣ, ಜೊತೆಗೆ ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ, ಕಿವಿಗೆ ಕರ್ಕಶ ಉಂಟು ಮಾಡೋ ನಿಶಬ್ದ. ಇಮ್ಯಾಜಿನ್ ಮಾಡಿ ನೋಡಿ ಆ ರೀತಿ ಸನ್ನಿವೇಶವನ್ನು. ನಿಮಿಷ, ಗಂಟೆ, ತಿಂಗಳು, ಹಲವು ತಿಂಗಳು ಆ ಪಿನ್ ಡ್ರಾಪ್ ಸೈಲೆನ್ಸ್ನಲ್ಲಿರೋದು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಅಲ್ಲಿ ಪಿನ್ ಕೂಡಲೇ ಡ್ರಾಪ್ ಆಗಲ್ಲ, ಗ್ರಾವಿಟಿ ಇರಲ್ಲ, ತೇಲುತ್ತೆ. ಆದರೆ ಸೈಲೆನ್ಸ್ ಅಂತೂ ಇರುತ್ತೆ. ಸುಮ್ಮನೆ ಕೂತಿದ್ರು ನಮ್ಮ ಹೃದಯ ಬಡಿತದ ಶಬ್ದ ಕೇಳಿಸುವಷ್ಟು ಸೈಲೆನ್ಸ್. ವಾಹನಗಳ ಶಬ್ದ ಇಲ್ಲ, ಗುಡುಗು ಸಿಡಿಲಿಲ್ಲ, ಮೈಕ್ ಸೆಟ್, ಸ್ಪೀಕರ್, ಆರ್ಕೆಸ್ಟ್ರಾ ಇಲ್ಲ, ಜನರ ಓಡಾಟ ಇಲ್ಲ, ನ್ಯಾಚುರಲ್ ಬೆಳಕೇ ಇಲ್ಲ. ಅಂಥ ಕಂಡೀಷನ್ನಲ್ಲಿದ್ದವರು ಸಡನ್ನಾಗಿ ಭೂಮಿಗೆ ಬಂದರೆ ಕಣ್ಣು, ಕಿವಿ, ಚರ್ಮ ಎಲ್ಲ ಇಂದ್ರಿಯಗಳಿಗೂ ಚಿತ್ರಹಿಂಸೆ ಆಗುತ್ತೆ. ಯಾರಾದರೂ ಮೆತ್ತಗೆ ಮಾತಾಡಿದ್ರೂ ಕೂಡ ಕಿವಿಗೆ ಕೂಗಿ ಚುಚ್ಚಿದಂಗೆ ಆಗುತ್ತೆ. ಸೂರ್ಯನನ್ನು ತಲೆ ಎತ್ತಿ ನೋಡೋಕ್ಕಾಗಲ್ಲ.
ಸುತ್ತ ಜಾಸ್ತಿ ಜನ ಇದ್ದರೆ ಸಿಡಿಮಿಡಿ ಅನಿಸುತ್ತೆ, ಇರಿಟೇಟ್ ಆಗುತ್ತೆ, ತಡ್ಕೊಳ್ಳೋ ಶಕ್ತಿನೇ ಇರೋದಿಲ್ಲ ಸಣ್ಣ ಪುಟ್ಟ ಇರಿಟೇಷನ್ನ ಕೂಡ. ಜೊತೆಗೆ ಅವರ ನಿದ್ದೆ ವಿಧಾನ ಕೂಡ ಬದಲಾಗೋಗಿರುತ್ತೆ. ಸ್ಪೇಸ್ನಲ್ಲಿ ಹಗಲು ರಾತ್ರಿ ಇರಲ್ಲ. ನಮಗೆಲ್ಲ ಹಗಲು ರಾತ್ರಿಗೆ ತಕ್ಕಂತೆ ಸರ್ಕೇಡಿಯನ್ ರಿದಮ್ ಸೆಟ್ ಆಗಿರುತ್ತೆ. ಅವರಿಗೆ ರಿದಮ್ ಸೆಟ್ ಆಗೋಕ್ಕೆ ಕೆಲ ವಾರಗಳೇ ಬೇಕಾಗತ್ತೆ. ಅಲ್ಲಿವರೆಗೂ ಸರಿಯಾದ ನಿದ್ರೆ ಬರೋದಿಲ್ಲ. ಇದರ ಜೊತೆಗೆ ಫಿಸಿಕಲ್ ರಿಕವರಿ ಆಗಬೇಕು. ಹಾಗಾಗಿ ಅವರ ಚಿಕಿತ್ಸೆಗೆ ಅಂತಲೇ ಒಂದು ರೀತಿಯ ವಾತಾವರಣವನ್ನೇ ಸೆಟಪ್ ಮಾಡಲಾಗಿರುತ್ತೆ. ಸ್ಪೇಸ್ ಸ್ಟೇಷನ್ ವಾತಾವರಣದಿಂದ ಭೂಮಿಯ ವಾತಾವರಣಕ್ಕೆ ಟ್ರಾನ್ಸಿಷನ್ ಪ್ರೋಗ್ರಾಮ್ ಥರ ಇದು. ಇದೇ ಒಂದು ಸೈನ್ಸ್ ಆ್ಯಕ್ಚುಲಿ. ಈ ಪ್ರೋಗ್ರಾಮೇ ಒಂದು ಅದ್ಭುತ ಸೈನ್ಸ್ ಸ್ಟಡಿ ಪೀಸ್ ಇದು. ಆ ಸ್ಪೇಸ್ ಸೆಂಟರ್ನಲ್ಲಿ ಅವರಿಗೆ ಅನಗತ್ಯ ಮೂಮೆಂಟ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಸಹಾಯ ಮಾಡೋಕೆ ಅಂತಲೇ ಜನ ಇರ್ತಾರೆ, ಮಷಿನ್ಸ್ ಎಲ್ಲ ಇರ್ತವೆ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಪ್ಲಾನ್ ಬಗ್ಗೆ ಕ್ವಿಕ್ ಆಗಿ ನಿಮಗೆ ಹೇಳಿಬಿಡ್ತೇವೆ. ಆಕ್ಸಿಸ್ ಮ್ಯಾಕ್ಸ್ ಲೈಫ್ 99% ಅಧಿಕ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋವನ್ನು ಹೊಂದಿದ್ದಾರೆ. ಅಂದರೆ ಹೈಯೆಸ್ಟ್, ಆಲ್ಮೋಸ್ಟ್ ಎಲ್ಲರಿಗೂ ಅವರು ಕ್ಲೇಮ್ ಮಾಡಿದಾಗ ಕ್ಲೇಮ್ ಕೊಟ್ಟಿದ್ದಾರೆ ಅಂತ ಅರ್ಥ. ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ದುಡಿಯೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಅವರು ಇಲ್ಲ ಅಂತಾದರೆ ಅವ್ರ ದುಡಿಮೆ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿ ಅವರಿಗೆ ಆರ್ಥಿಕ ಭದ್ರತೆ ಇರಬೇಕು ಅಂತ. ಸೊ ನಿಮಗೂ ಕೂಡ ಮಾಡಿಸೋ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಅಪ್ಲೈ ಮಾಡಬಹುದು. ನಿಮ್ಮ ಏಜ್ಗೆ ಏನು ಪ್ರೀಮಿಯಂ ಬರುತ್ತೆ, ಏನು ಕವರೇಜ್ ಸಿಗುತ್ತೆ ಅಂತ ಚೆಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹಾರ್ಟ್, ಮಸಲ್ಸ್, ಮೂಳೆಗಳ ಟ್ರೀಟ್ಮೆಂಟ್ ನಡೆಯುತ್ತೆ. ಗಗನಯಾತ್ರಿಗಳು ತುಂಬ ಟೈಮ್ ಸ್ಪೇಸ್ನಲ್ಲಿರೋದ್ರಿಂದ ಕಾರ್ಡಿಯಾಕ್ ಮಸಲ್ಸ್ ಅಥವಾ ಹಾರ್ಟ್ ಮಸಲ್ಸ್ ವೀಕ್ ಆಗಿರ್ತವೆ ಸ್ವಲ್ಪ, ಅಥವಾ ಸುಮ್ಮನಾಗಿರ್ತವೆ ಸ್ವಲ್ಪ. ಬ್ಲಡ್ ಸರ್ಕ್ಯುಲೇಷನ್ ಆಗೋ ವಿಧಾನ ಕೂಡ ಚೇಂಜ್ ಆಗಿರುತ್ತೆ. ಅದರಲ್ಲೂ ಈ ರೀತಿ ತಿಂಗಳಾನ್ಗಟ್ಟಲೆ ಮಿಷನ್ನಲ್ಲಿ ಲಾಕ್ ಆಗಿಬಿಟ್ರೆ ಹಾರ್ಟ್ನ ಶೇಪ್ ಕೂಡ ಚೇಂಜ್ ಆಗಿರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿರಂತರವಾಗಿ ಹೃದಯದ ಬಡಿತ, BP ಮಾನಿಟರ್ ಮಾಡಬೇಕು. ಹೃದಯದ ಫಂಕ್ಷನಿಂಗ್ ಮೇಲೆ ಸೂಕ್ಷ್ಮವಾಗಿ ಕಣ್ಣಿಟ್ಟು ನೋಡ್ತಾ ಇರಬೇಕಾಗತ್ತೆ. ಏನು ಸ್ನಾಯುಗಳ ವಿಚಾರಕ್ಕೆ ಬಂದರೆ, ಸ್ಪೇಸ್ನಲ್ಲಿ ಮಸಲ್ಸ್ ಹೆಚ್ಚಾಗಿ ಬಳಕೆಯಾಗದೆ ಮಸಲ್ ಆಟ್ರಫಿ ಅನ್ನೋ ಕಂಡೀಷನ್ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ಮಸಲ್ಸ್ ಕುಸಿದು ಹೋಗಿರೋ ಚಾನ್ಸಸ್. ಅವರು ಭೂಮಿಗೆ ಬಂದಾಗ ಮಸಲ್ಸ್ ಕೂಡಲೇ ಸಪೋರ್ಟ್ ಮಾಡದೇ ಇರ್ಬೋದು. ಮೈ ಮೇಲೆ ಕರಡಿ ಬಿದ್ದಿದೆಯೇನೋ ಅನ್ನೋ ರೀತಿಯಲ್ಲಿ ಫೀಲ್ ಆಗ್ಬೋದು. ದೇಹ ಭಾರ ಆಗ್ಬೋದು. ಅವರು ನಡೆಯೋಕೆ ಆಗದೆ ಇರೋದಕ್ಕೆ ಇದೇ ಮುಖ್ಯ ಕಾರಣ. ಜೊತೆಗೆ ಗಗನಯಾತ್ರಿಗಳು ಸ್ಪೇಸ್ನಲ್ಲಿರೋ ಒಂದೊಂದು ತಿಂಗಳು ಕೂಡ 1-2% ಬೋನ್ ಡೆನ್ಸಿಟಿಯನ್ನು ಕಳ್ಕೊಂಡಿರ್ತಾರೆ. ಮೂಳೆಯ ಸಾಂದ್ರತೆಯನ್ನು, ಮೂಳೆಗಳು ಟೊಳ್ಳಾಗ್ತಾ ಬಂದಿರ್ತವೆ. 9 ತಿಂಗಳಿಗೆ ಅವರ ಮೂಳೆ 10-12% ಟೊಳ್ಳಾಗಿರೋ ಸಾಧ್ಯತೆ ಇರುತ್ತೆ. ಒಂದು ರೀತಿ ಆಸ್ಟಿಯೋಪೊರೋಸಿಸ್ ಕಾಯಿಲೆ ಇರೋ ಮೂಳೆ ರೀತಿ ಆಗಿರೋ ಅಪಾಯ ಇರುತ್ತೆ. ಜೊತೆಗೆ ಇಮ್ಯುನಿಟಿ, ಸ್ಪೇಸ್ನಲ್ಲಿ ಅವರ ಇಮ್ಯೂನ್ ಸಿಸ್ಟಮ್ ಅಂದರೆ ರೋಗ ನಿರೋಧಕ ಶಕ್ತಿ ವೀಕ್ ಆಗಿರುತ್ತೆ. ಹಾಗಾಗಿ ಗಗನಯಾತ್ರಿಗಳಿಗೆ ಬಹಳ ಬೇಗ ಕಾಯಿಲೆ ಅಂಟ್ಕೊಳ್ಳೋ ಅಪಾಯ ಇರುತ್ತೆ. ಕಾಯಿಲೆಗಳಿಗೆ ಸೆನ್ಸಿಟಿವ್ ಆಗಿರ್ತಾರೆ. ಸೊ ಬರ್ತಿದ್ದ ಹಾಗೆ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಬ್ಲಡ್ ಟೆಸ್ಟ್ಗಳು ಕೂಡ ಶುರುವಾಗ್ತವೆ. ಜೊತೆಗೆ ಯಾವುದೇ ರೀತಿಯ ರೋಗಾಣುಗಳು ಅವರ ಹತ್ರ ಸುಳಿಯದಂತೆ ಒಂದು ರೀತಿ ICU ಕಂಡೀಷನ್ನಲ್ಲಿ ಅವರಿಗೆ ರೆಸ್ಟ್ ಕೊಡ್ತಾರೆ. ಅದಾದಮೇಲೆ ಮಸಲ್ಸ್ ಮತ್ತು ಮೂಳೆಗಳ ರಿಪೇರಿ ಕೆಲಸ ಶುರುವಾಗುತ್ತೆ. ಮತ್ತೆ ಮೊದಲ ಹೆಜ್ಜೆ, ಮಕ್ಕಳು ನಡೆಯೋಕೆ ಕಲಿಯೋ ರೀತಿಯೇ ಆಸ್ಟ್ರೋನಾಟ್ಗಳು ಸಪೋರ್ಟ್ ತಗೊಂಡು ನಡೆಯೋಕೆ ಶುರು ಮಾಡಬೇಕು. 59 ವರ್ಷದ ಸುನಿತಾ ವಿಲಿಯಮ್ಸ್, 59 ವರ್ಷ. ನಮ್ಮಲ್ಲೆಲ್ಲ ಇಲ್ಲಿ ಒಂದು ರೀತಿ ಮಕ್ಕಳಿಗೂ ಮದುವೆಯಾಗಿ ಅಜ್ಜಾಜ್ಜಿ ಆಗೋ ಏಜ್. ಈ ಏಜ್ನ ಸುನಿತಾ ವಿಲಿಯಮ್ಸ್ ಅವರು ಕೂಡ ಅಷ್ಟೇ ಸಡನ್ನಾಗಿ ನಡೆಯೋಕ್ಕಾಗಲ್ಲ. ಈಗ ಮಕ್ಕಳ ಥರ ಒಂದೊಂದೇ ಹೆಜ್ಜೆ ಇಟ್ಟು ಮತ್ತೆ ಶುರು ಮಾಡಬೇಕು. ಮೊದಲನೇದಾಗಿ ಮಸಲ್ ಮೂಳೆ ಎಲ್ಲ ಸ್ವಲ್ಪ ವೀಕ್ ಆಗಿರ್ತವೆ. ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದರೆ ಬಾಡಿ ಬ್ಯಾಲೆನ್ಸೇ ಮಿಸ್ ಆಗಿರುತ್ತೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ದೇಹವನ್ನು ಬ್ಯಾಲೆನ್ಸ್ ಮಾಡೋದು ನಮ್ಮ ಕಿವಿಗಳು. ಕಿವಿ ಒಳಗಿರೋ ವೆಸ್ಟಿಬ್ಯುಲರ್ ಸಿಸ್ಟಮ್ ನಮ್ಮ ಎಲ್ಲ ಮೂಮೆಂಟ್ಗಳ ಬಗ್ಗೆ ಮೆದುಳಿಗೆ ಸಿಗ್ನಲ್ ಕಳಿಸಿ ಬಾಡಿ ಬ್ಯಾಲೆನ್ಸ್ ಮಾಡುತ್ತೆ. ಆದರೆ ಆಸ್ಟ್ರೋನಾಟ್ಗಳ ವೆಸ್ಟಿಬ್ಯುಲರ್ ಸಿಸ್ಟಮ್ ಮೈಕ್ರೋಗ್ರಾವಿಟಿಗೆ ಅಡ್ಜಸ್ಟ್ ಆಗಿರುತ್ತಲ್ಲ. ಹೀಗಾಗಿ ಭೂಮಿಗೆ ಬಂದಾಗ ದೇಹ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಕೂಡಲೇ. ಇದರ ಜೊತೆಗೆ ಗಗನಯಾತ್ರಿಗಳಿಗೆ ಆರ್ಥೋಸ್ಟ್ಯಾಟಿಕ್ ಇನ್ಟಾಲರೆನ್ಸ್ ಅನ್ನೋ ಕಂಡೀಷನ್ ಡೆವಲಪ್ ಆಗಿರುತ್ತೆ. ಇದು ಟ್ರಾವೆಲ್ ಸಿಕ್ನೆಸ್ ಥರ ಅಂತ ಅಂದ್ಕೊಳ್ಳಿ. BP ಹಾಗೂ ಹಾರ್ಟ್ ರೇಟ್ ಹೆಚ್ಚು ಕಮ್ಮಿ ಇದ್ದಾಗ ಈ ಕಂಡೀಷನ್ ಬರುತ್ತೆ. ಮಲಗಿದ್ದಾಗ ಚೆನ್ನಾಗೇ ಇರ್ತಾರೆ, ಆದರೆ ಎದ್ದು ಕೂತ್ರೆ ಅಥವಾ ನಿಂತರೆ ತಲೆ ಸುತ್ತೋಕೆ ಶುರುವಾಗುತ್ತೆ. ಅವರಿಗೆ ಮೂರ್ಛೆ ಹೋದಂಗಾಗತ್ತೆ. ಇದು ರಿಪೇರಿ ಆಗೋಕ್ಕೆ 1-2 ದಿನ ಬೇಕು. ಇವುಗಳ ಜೊತೆಗೆ ಕೆಲವು ಗಗನಯಾತ್ರಿಗಳಿಗೆ ಟೆಂಪ್ರರಿ ದೃಷ್ಟಿ ಸಮಸ್ಯೆ ಕೂಡ ಇರುತ್ತೆ. ಸ್ಪೇಸ್ನಲ್ಲಿರುವಾಗ ಗಗನಯಾತ್ರಿಗಳ ಅಪ್ಪರ್ ಬಾಡಿನಲ್ಲಿ ಹೆಚ್ಚು ನೀರಿನ ಅಂಶ ಇರುತ್ತೆ. ನೀರಿನ ಅಂಶ ಓಡಾಡೋ ವಿಧಾನ ಡಿಫ್ರೆಂಟ್ ಆಗಿರುತ್ತಲ್ಲ. ಇದರಿಂದ ಕೆಲ ಆಸ್ಟ್ರೋನಾಟ್ಗಳ ಕಣ್ಣಿನ ಶೇಪ್ ಚೇಂಜ್ ಆಗಿ ದೃಷ್ಟಿಗೂ ಅಡಚಣೆ ಆಗ್ಬೋದು. ಸೊ ಬಾಡಿ ಬ್ಯಾಲೆನ್ಸ್, ಆರ್ಥೋಸ್ಟ್ಯಾಟಿಕ್ ಇಂಟಾಲರೆನ್ಸ್, ಕಣ್ಣು ರೆಡಿಯಾಗಿ ನಡೆಯೋಕೆ ಶುರು ಮಾಡೋಕ್ಕೆ 1-2 ದಿನನಾದರೂ ಬೇಕು.
ಆರಂಭದಲ್ಲಿ ಸಪೋರ್ಟ್ ತಗೊಂಡು ಹೆಜ್ಜೆ ಹಾಕೋದು ಪ್ರಾಕ್ಟೀಸ್ ಮಾಡೋದು ಮಾಡಬೇಕಾಗತ್ತೆ. ಸಪೋರ್ಟ್ ಇಲ್ಲದೆ ನಡೆಯೋಕೆ 2-3 ದಿನ ಬೇಕು. ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋಕೆ 2-3 ವಾರ ಆದರೂ ಬೇಕು. ಆ ಅವಧಿಯಲ್ಲಿ ಅವರ ಡಯಟ್ ಕೂಡ ಲೈಟ್ ಆಗಿರುತ್ತೆ. ಮೈಕ್ರೋ ಗ್ರಾವಿಟಿಯಿಂದ ದೇಹ ಜೀರ್ಣಶಕ್ತಿಯನ್ನು ಕಳ್ಕೊಂಡಿರುತ್ತೆ. ಹೀಗಾಗಿ ಆರಂಭದಲ್ಲಿ ಹೆಚ್ಚು ನಾರಿನ ಅಂಶ ಇರೋ ಊಟವನ್ನು ಕೊಟ್ಟು ಡೈಜೆಷನ್ ಇಂಪ್ರೂವ್ ಮಾಡ್ತಾರೆ. ಹೀಗೆ 1-2 ವಾರ ಕಳೆದ ಮೇಲೆ ಸಣ್ಣ ಪುಟ್ಟ ರೆಸಿಸ್ಟೆನ್ಸ್ ಎಕ್ಸಸೈಸ್, ಟ್ರೆಡ್ಮಿಲ್ ಎಕ್ಸಸೈಸ್ ಶುರುವಾಗುತ್ತೆ. ಹಾಗೆ ಫಿಸಿಯೋಥೆರಪಿ ಸೆಷನ್ಸ್ ಇರುತ್ತೆ. ಮಸಲ್ ಹಾಗೂ ಮೂಳೆ ರಿಕವರಿಗೆ ತಕ್ಕಂಥ ಹೈ ಪ್ರೋಟೀನ್ ಡಯಟ್ ಸೆಟ್ ಮಾಡ್ತಾರೆ. ಹೆಚ್ಚು ಕ್ಯಾಲ್ಶಿಯಂ, ವೈಟಮಿನ್ ಡಿ, ಕಬ್ಬಿಣದ ಅಂಶ, ಕಾರ್ಬ್ಸ್, ಕೊಬ್ಬಿನ ಅಂಶ, ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋ ಊಟವನ್ನು ಕೊಡಲಾಗುತ್ತೆ. ಮೊದಲಿನಂತೆ ನಾರ್ಮಲ್ ಆಗಿರಬೇಕು ಅಂದರೆ ಇವನ್ನೆಲ್ಲ ಫಾಲೋ ಮಾಡಲೇಬೇಕು. ಎಕ್ಸಸೈಸ್ ಮಾಡಿದ್ರೆ ಮಾತ್ರ ಮಸಲ್ ಮಾಸ್ ರಿಕವರ್ ಆಗೋದು. ಅದೇ ರೀತಿ ಬೋನ್ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಎಕ್ಸಸೈಸ್ ಬೇಕು. ನಿರಂತರವಾಗಿ ವೈದ್ಯರ ತಂಡ ಪ್ರತಿಯೊಂದು ಪ್ಯಾರಾಮೀಟರ್ನ ಚೆಕ್ ಮಾಡ್ತಾ ಇರ್ತಾರೆ. ಲಾಂಗ್ ಟರ್ಮ್ ಎಫೆಕ್ಟ್ಸ್ ಹೃದಯ, ಮೂಳೆ, ಮಸಲ್ಸ್, ಕಣ್ಣು, ಇಮ್ಯುನಿಟಿಗೆ ಸಂಬಂಧಪಟ್ಟಿದ್ದು ಇರ್ಬೋದು. ಜೊತೆಗೆ ಸ್ಪೇಸ್ನಲ್ಲಿ ಅವರು ಡೇಂಜರಸ್ ವಿಕಿರಣಗಳಿಗೆ ಎಕ್ಸ್ಪೋಸ್ ಆಗಿರ್ತಾರೆ. ಇದರಿಂದ ಕ್ಯಾನ್ಸರ್ ರಿಸ್ಕ್ ಕೂಡ ಇರುತ್ತೆ. DNA ಡ್ಯಾಮೇಜ್ ಆಗಿರೋ ಚಾನ್ಸಸ್ ಕೂಡ ಇರುತ್ತೆ. ಗಗನಯಾತ್ರಿಗಳ ಕ್ರೋಮೋಸೋಮ್ಗಳಲ್ಲೂ ಟೆಲೋಮಿಯರ್ ಅನ್ನೋ ವಸ್ತು ಬಹಳ ವೇಗವಾಗಿ ಬೆಳೆದಿರುತ್ತೆ. ಹಾಗಾಗಿ ಅವರ ಜೀನ್ಸ್ನಲ್ಲೇ ಒಂದಷ್ಟು ಬದಲಾವಣೆ ಆಗಿರೋ ಚಾನ್ಸಸ್ ಇರುತ್ತೆ. ಅದೆಲ್ಲವನ್ನು ಚೆಕ್ ಮಾಡಬೇಕು. ಜೊತೆಗೆ ಅವರ ಬ್ರೈನ್ ಸ್ಟ್ರಕ್ಚರ್ನ ಕೂಡ ಚೆಕ್ ಮಾಡಬೇಕು. 8 ದಿನದ ಮಿಷನ್ ಅಂತ ಹೋಗಿ ರಾಕೆಟ್ ಕೈಕೊಟ್ಟು 9 ತಿಂಗಳು ಲಾಕ್ ಆಗಿ ಇವಾಗ ಬಂದಿರೋದ್ರಿಂದ ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ. ಹೊಟ್ಟೆಯ ಬ್ಯಾಕ್ಟೀರಿಯಾ ಡೈವರ್ಸಿಟಿ ಬದಲಾಗಿ ಅಂದರೆ ಚೇಂಜ್ ಆಗಿ ಅವರ ಮೆಟಾಬಲಿಸಮ್ ಕೂಡ ಚೇಂಜ್ ಆಗಿರೋ ಸಾಧ್ಯತೆ ಇರುತ್ತೆ. ಇನ್ನು ಸಾಕಷ್ಟು ಲಾಂಗ್ ಟರ್ಮ್ ಎಫೆಕ್ಟ್ಸ್ ಆಗ್ಬೋದು ಸ್ಪೇಸ್ನಲ್ಲಿದ್ದು ಬಂದಮೇಲೆ. ಇಷ್ಟಕ್ಕೆ ಮುಗಿದಿಲ್ಲ, ಪೋಸ್ಟ್ ಮಿಷನ್ ಬ್ರೀಫಿಂಗ್ ಅಂತ ಇರುತ್ತೆ. ಈ ಮಿಷನ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನೇನು ಸಮಸ್ಯೆಯನ್ನು ಫೇಸ್ ಮಾಡಿದ್ರು, ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋದ ಬೋಯಿಂಗ್ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ ಪರ್ಫಾರ್ಮೆನ್ಸ್ ಹೇಗಿತ್ತು, ಇವುಗಳ ಡಿಸ್ಕಷನ್ ನಡೆಯುತ್ತೆ. ವಿಚಾರ ಸಂಕಿರಣಗಳು ನಡೀತವೆ. ಸದ್ಯಕ್ಕೆ ಸುನಿತಾ ವಿಲಿಯಮ್ಸ್ ಹಾಗೂ ಬಚ್ ವಿಲ್ಮೋರ್ಗೆ 45 ದಿನಗಳ ರಿಹ್ಯಾಬ್ ಪ್ರೋಗ್ರಾಮ್ ಇದೆ. 45 ದಿನಗಳ ರಿಹ್ಯಾಬ್ ಪ್ರೋಗ್ರಾಮ್, ಪುನರ್ವಸತಿ ಪ್ರೋಗ್ರಾಮ್. ಮಿಷನ್ ಲಾಂಗ್ ಆಗಿದ್ದರಿಂದ ರಿಕವರಿ ಕೂಡ ಅಷ್ಟು ಲಾಂಗ್ ಆಗಿದೆ. ಈ ಟೈಮ್ನಲ್ಲಿ ಅವರ ಕುಟುಂಬಸ್ಥರು ಬಂದು ಮೀಟ್ ಮಾಡ್ಬೋದು. ಹಾಗಂತ 45 ದಿನದವರೆಗೂ ಅವರು ಮನೆಗೆ ಹೋಗಂಗಿಲ್ಲ ಅಂತಲ್ಲ. ಎಷ್ಟು ಬೇಗ ರಿಕವರ್ ಆಗ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಾರೆ ಹೊರಗಿನಿಂದ ನೋಡಿದಾಗ ಹೋದರು ಬಂದರು ಪುಣ್ಯವಂತರು ಅಲ್ಲಿವರೆಗೂ ಹೋಗಿ ಬಂದಿದ್ದಾರೆ ಅಂತ ಅನಿಸ್ಬೋದು. ಆದರೆ ಆಸ್ಟ್ರೋನಾಟ್ಗಳಿಗೆ ಕಾಂಪ್ಲಿಕೇಶನ್ಸ್ ಕೂಡ ಅಷ್ಟೇ ಕಾಮನ್. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋ, ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ವಿವರಿಸೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಇದನ್ನು ಎಷ್ಟಾಗದಷ್ಟು ಜನಕ್ಕೆ ಶೇರ್ ಮಾಡಿ ಈ ನಾಲೆಜನ್ನು ಹರಡಿ ಸ್ನೇಹಿತರೆ. ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಆಗಲೇ ಹೇಳಿದ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ನಲ್ಲಿ ನಿಮಗೆ ಆಸಕ್ತಿ ಇದ್ದರೆ ನಿಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆಯನ್ನು ಕಾಪಾಡೋಕೆ, ಸೆಕ್ಯೂರ್ ಮಾಡೋಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮಗೆ ಏನು ಪ್ರೀಮಿಯಂ ಬರುತ್ತೆ, ನಿಮ್ಮ ಏಜ್ಗೆ ಏನು ಕವರೇಜ್ ಸಿಗುತ್ತೆ, ಯಾವ ಪ್ರೀಮಿಯಂಗಂತ ಚೆಕ್ ಮಾಡಿ ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.